ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಧಾರವಾಡದಿಂದ ಧಾರ್ಮಿಕ ಪ್ರವಾಸಕ್ಕೆ ಹೊರಟಿದ್ದಂತಹ 7 ಸ್ನೇಹಿತರು ಯಲ್ಲಾಪುರದ ಅರಾಬೈಲ್ ಘಾಟ್ನಲ್ಲಿ ಸಂಭವಿಸಿದಂತಹ ಭೀಕರ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಇವರು ಪ್ರಯಾಣಿಸುತ್ತಿದ್ದಂತಹ ಕ್ರೂಸರ್ ವಾಹನಕ್ಕೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಈ ದುರಂತ ಸಂಭವಿಸಿದೆ. ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈಗ ಪಾಪ ಧಾರವಾಡದ ಮೂಲದವರು ಉತ್ತರ ಕನ್ನಡದಲ್ಲಿ ಅವ್ರ ಸಾವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ ಘಾಟ್ ಪ್ರದೇಶದಲ್ಲಿ ಬೆಳಗಿನ ಜಾವ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಪ್ರವಾಸಿಗರಿದ್ದಂತಹ ಕ್ರೂಸರ್ ವಾಹನ ಹಾಗೆ ಲಾರಿ ನಡುವೆ ಸಂಭವಿಸಿದಂತಹ ಮುಖಾಮುಖಿ ಡಿಕ್ಕಿಯಲ್ಲಿ 7 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅಪಘಾತದ ತೀವ್ರತೆಗೆ ಇಬ್ಬರು ಗಾಯವಾಗಿದ್ದಾರೆ, ಅಂದರೆ ಗಾಯಗೊಂಡಿದ್ದು ಅವರಿಬ್ಬರೂ ಕೂಡ ಅಲ್ಲೇ ಹತ್ತಿರದಲ್ಲಿದ್ದಂತಹ ಆಸ್ಪತ್ರೆಗೂ ಕೂಡ ದಾಖಲು ಮಾಡಿದ್ದಾರೆ. ಮೃತರೆಲ್ಲರೂ ಕೂಡ ಧಾರವಾಡ ಮೂಲದವರಾಗಿದ್ದು ಗೋಕರ್ಣ, ಮುರುಡೇಶ್ವರ ಹಾಗೆ ಧರ್ಮಸ್ಥಳದ ಧಾರ್ಮಿಕ ಕ್ಷೇತ್ರಗಳ ಪ್ರವಾಸಕ್ಕಾಗಿ ಹೊರಟಿದ್ರು ಅಂತ ಪ್ರಾಥಮಿಕ ವರದಿಯಲ್ಲಿ ತಿಳಿದು ಬಂದಿದೆ. ಪ್ರವಾಸಕ್ಕೆ ಹೊರಟಿದ್ದಂತಹ ಸ್ನೇಹಿತರು ಮೃತಪಟ್ಟವರೆಲ್ಲರೂ ಕೂಡ ಧಾರವಾಡದಲ್ಲಿ ಒಂದಷ್ಟು ಜನ ಎಲ್ಲ ಫ್ರೆಂಡ್ಸ್ ಸೇರಿಕೊಂಡು ಮಾಡಿದಂತಹ ಟ್ರಿಪ್ ಇದು. ಅದ್ರ ಜೊತೆಗೆ ಡೆಲಿವರಿ ಬಾಯ್ಸ್ ಕೆಲಸವನ್ನು ಮಾಡ್ತಿದ್ದಂತಹ ಸ್ನೇಹಿತರಾಗಿದ್ದಾರೆ ಇವರೆಲ್ಲ. ಒಂದಷ್ಟು ಜನ ಇದರಲ್ಲಿ ಡೆಲಿವರಿ ಕೆಲಸವನ್ನು ಮಾಡ್ತಿದ್ದವರು. ಪ್ರತಿನಿತ್ಯದ ಕೆಲಸದ ಒತ್ತಡದಿಂದ ಕೊಂಚ ಬಿಡುವು ಮಾಡಿಕೊಂಡು ದೇವಸ್ಥಾನಗಳ ದರ್ಶನ ಹಾಗೂ ಪ್ರವಾಸದ ಖುಷಿಯಲ್ಲಿದ್ದಂತಹ ಯುವಕರಿಗೆ ವಿಧಿಯೇ ಸಂಚನ್ನು ರೂಪಿಸಿದೆ. ಪಾಪ ಡೈಲಿ ಕೆಲಸ ಮಾಡಿ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗುತ್ತೆ. ಈಗ ಮಾನ್ಸೂನ್ ಆಗಿರೋದ್ರಿಂದ ಒಂದಷ್ಟು ಜನ ಮಳೆಯಲ್ಲಿ ಒಂದಷ್ಟು ಜಾಗಗಳಿಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಪಾಪ ಟ್ರಿಪ್ ಮಾಡ್ತಾ ಇರ್ತಾರೆ. ಪಾಪ ವಿಧಿ ಆಟ ಈ ರೀತಿಯಾಗಿತ್ತು ಅಂತ ಅವರಿಗೂ ಗೊತ್ತಿರಲಿಲ್ಲ. 7 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಒಟ್ಟು 9 ಜನರಿದ್ದಂತಹ ಈ ಸ್ನೇಹಿತರ ತಂಡ ಏನಿದೆ ಧಾರವಾಡದಿಂದ ಅಂಕೋಲಾ ಮಾರ್ಗವಾಗಿ ಕರಾವಳಿಯತ್ತ ಪ್ರಯಾಣವನ್ನು ಬೆಳೆಸಿತ್ತು. ಈ ವೇಳೆ ಯಲ್ಲಾಪುರ ತಾಲೂಕಿನ ಅರಬೈಲ್ ಘಾಟ್ನ ಅಪಾಯಕಾರಿ ತಿರುವಿನಲ್ಲಿ ಎದುರಿನಿಂದ ಬಂದಂತಹ ಲಾರಿ ಇವರು ಚಲಿಸುತ್ತಿದ್ದಂತಹ ಕ್ರೂಸರ್ ವಾಹನಕ್ಕೆ ಬಲವಾಗಿ ಡಿಕ್ಕಿ ಹೊಡೆದು ದುರಂತ ಸಂಭವಿಸಿದೆ. ದೇವರ ದರ್ಶನವನ್ನ ಪಡೆದು ಕ್ಲಿಕ್ಕಿಸಿಕೊಂಡಿದ್ದ ಕೊನೆಯ ಸೆಲ್ಫಿ ಇದು. ನೋಡಿ, ನೀವೇನು ನೋಡ್ತಿದ್ದೀರಾ, ಇದು ಲಾಸ್ಟ್ ಎಲ್ಲ ದರ್ಶನ ಮುಗಿಸಿ ತಗೊಂಡಂತಹ ಫೋಟೋ ಇದು. ಪ್ರವಾಸಕ್ಕೆ ಹೊರಡೋಕ್ಕಿಂತ ಮುಂಚೆ ಈ ಸ್ನೇಹಿತರು ಧಾರವಾಡದ ಪ್ರಸಿದ್ಧ KCD ಸರ್ಕಲ್ ಬಳಿ ಇರುವಂತಹ ಗಣಪತಿ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿ ದೇವರ ಆಶೀರ್ವಾದವನ್ನ ಕೂಡ ಪಡೆದಿದ್ರು. ಸುಖಕರ ಪ್ರಯಾಣಕ್ಕಾಗಿ ಗಣಪತಿಯಲ್ಲಿ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸಿ ದೇವಸ್ಥಾನದ ಮುಂಭಾಗದಲ್ಲೇ ಎಲ್ಲರೂ ಒಟ್ಟಾಗಿ ಅತ್ಯಂತ ಸಡಗರದಿಂದ ಸೆಲ್ಫಿ ಫೋಟೋವನ್ನು ಕೂಡ ತೆಗೆದುಕೊಂಡಿದ್ರು ಆ ದೇವಸ್ಥಾನದ ಮುಂದೆ. ಆದರೆ ಆ ದೇವರ ದರ್ಶನ ಹಾಗೂ ಸೆಲ್ಫಿ ಫೋಟೋವೇ ಆ ಸ್ನೇಹಿತರ ಪಾಲಿಗೆ ಕೊನೆಯಾಗುತ್ತೆ ಅಂತ ಯಾರು ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯನೇ ಇರಲಿಲ್ಲ. ದೇವರಲ್ಲಿ ಮಾಡಿದಂತಹ ಪ್ರಾರ್ಥನೆ ಫಲಿಸಲೇ ಇಲ್ಲ. ಕೆಲವೇ ಗಂಟೆಗಳಲ್ಲಿ ಜವರಾಯ ಜೀವವನ್ನು ಕಸಿದುಕೊಂಡಿದ್ದಾನೆ. ಅಪಘಾತದ ಭೀಕರತೆಗೆ ಕ್ರೂಸರ್ ವಾಹನ ಸಂಪೂರ್ಣವಾಗಿ ನುಜುಗುಜ್ಜಾಗಿದೆ. 6 ಜನ ಸ್ಥಳದಲ್ಲಿ ಸಾವನ್ನಪ್ಪಿದ್ರು. ಓರ್ವ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಒಟ್ಟಾರೆಯಾಗಿ 7 ಜನ ಸಾವನ್ನಪ್ಪಿರುವಂಥದ್ದು. ಬಸವರಾಜ್ 48 ವರ್ಷದ ವ್ಯಕ್ತಿ, ಅಭಿಷೇಕ್ ಈಶ್ವರ್ ಅಂತ 28 ವರ್ಷದ ಪಾಪ ಯುವಕ, ಅಕ್ಷಯ್ 26 ವರ್ಷ, ಹಾಗೆ ಇನ್ನೊಬ್ಬ ಅಭಿಷೇಕ್ 26 ವರ್ಷ. ಅದ್ರ ಜೊತೆಗೆ ಸಂಜಯ್ ಅಂಗಡಿ ಅಂತ ಹೇಳ್ಬಿಟ್ಟು 33 ವರ್ಷ ಕ್ರೂಸರ್ ಚಾಲಕ, ಮಂಜುನಾಥ್ 32 ವರ್ಷ, ಸಚಿನ್ ಅಂತ ಹೇಳ್ಬಿಟ್ಟು 26 ವರ್ಷ ಅವರು ಆಸ್ಪತ್ರೆಯಲ್ಲಿ ಸಾವನ್ನಾಗಿದ್ದು, ಅಂದರೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಸಾವಾಗಿರುವಂಥದ್ದು. ಘಟನೆಯಲ್ಲಿ ತೀವ್ರವಾಗಿ ಗಾಯಗೊಂಡಿರುವಂತಹ ಇಬ್ಬರ ಪರಿಸ್ಥಿತಿ ಗಂಭೀರವಾಗಿದ್ದು, ಶಿವರಾಜ್ ದುರ್ಗಪ್ಪ ಮಡಿವಾಳ್ 22 ವರ್ಷ, ಬಸಲಿಂಗಯ್ಯ ಸಂಪಗಾವ 28 ವರ್ಷ ಅವರನ್ನು ಇಬ್ಬರನ್ನೂ ಕೂಡ ತುರ್ತು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಇಬ್ಬರನ್ನೂ ಕೂಡ ಸೇರಿಸಿದ್ದಾರೆ. ಸ್ಥಳಗಳಿಗೆ ಈಗ ಪೊಲೀಸ್ನವರು ಕೂಡ ಭೇಟಿಯನ್ನು ನೀಡಿದ್ದಾರೆ. ಅಪಘಾತದ ಸುದ್ದಿ ತಿಳಿದಿದ್ದಂತಹ ಯಲ್ಲಾಪುರದ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೆ ಸಿಬ್ಬಂದಿ ಏನಿದ್ದಾರೆ ಅವರು ತಕ್ಷಣವೇ ಆ ಘಟನಾ ಸ್ಥಳಕ್ಕೆ ಧಾವಿಸಿದ್ದಾರೆ. ಸ್ಥಳೀಯರ ನೆರವಿನೊಂದಿಗೆ ವಾಹನದಲ್ಲಿ ಸಿಲುಕಿಕೊಂಡಿದ್ದಂತಹ ಮೃತದೇಹಗಳನ್ನು ಹಾಗೂ ಗಾಯಾಳುಗಳನ್ನು ಹೊರತೆಗೆದಿದ್ದಾರೆ. ಸದ್ಯ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ಕೊಡಿಸಲಾಗ್ತಿದ್ದು ಯಲ್ಲಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಘಟನೆ ತಿಳಿದಿದ್ದಂತೆ ಧಾರವಾಡದ ಇವರ ಕುಟುಂಬಸ್ಥರು ಹಾಗೂ ಸ್ನೇಹಿತರ ಆಕ್ರಂದನ ಮುಗಿಲು ಮುಟ್ಟಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.